ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಕೃಷ್ಣೇಗೌಡರು. ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಿರುವಂಥದ್ದು? ನಾನು 42 ವರ್ಷ ಆಯ್ತು. 42 ವರ್ಷ. ಹೌದು. ಅಂದ್ರೆ ಈ ಪ್ರತ್ಯಂಗಿರಿ ದೇವಿನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳಿ ನೀವು ಕನಸಲ್ಲಿ ಬಂದಿದ್ದು ಅಂತ ಹೇಳಿದ್ದು. ಹೌದು. ಅದನ್ನ ನೀವು ದೇವಿ ಹತ್ರನೇ ಹೇಳ್ಬೇಕು ನೀವು. ಹೌದು. ಇದು ಉತ್ತಮ ಮೂರ್ತ ಇದು ಅಂತದಲ್ಲ. ಹೌದು. ನೀವು ಏನಾರ ಇಲ್ಲಿ ಇರುವಂತ ಹಾವು ನೋಡಿದ್ರ? ಹೌದು, ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಸುಮಾರು ಜನ ನೋಡಿದರೆ ನೋಡಿ, ಎಲ್ಲೇ ಹೋಗಕ್ಕೆ ಬರಕ್ಕೆ ಪೈಪ್ ಮಡಗಿದೀವಿ, ಹಾಲ್ ಮಡಗಿದೋ, ಕುಡಿಯೋದು, ಗದ್ಗೆ ಮೇಲೆ ಆಡೋದು, ಇದ್ರ ಮೇಲೆ ಇಲ್ಲೇ ಆಡೋದು. ಹೌದು, ಉತ್ತದ ಮೇಲೆ ಆಡೋದು, ಹೋಮ ಮಾಡಿದಾಗೆಲ್ಲ ಉತ್ತದ ಮೇಲೆ ಆಡೋದು. ಸುಮಾರು ಜನ, ಸಾವಿರಾರು ಜನ ನೋಡಿದ್ದಾರೆ. ಅಂದ್ರೆ ಇಲ್ಲಿ ಏನಕ್ಕೆ ಅಂತಂದ್ರೆ, ಒಂದು ಆಲ್ರೆಡಿ ಇಲ್ಲಿ ಹಾವು ಇದ್ದದ್ದು ನಾವು ಒಂದು ಫೋಟೋ ತಗೊಂಡಿದ್ದೇವೆ. ಆ ಫೋಟೋ ಹಾಕ್ತೀವಿ, ಆ ಫೋಟೋ ನೋಡಿ ನೀವು. ಹಾಗೆ ಇಲ್ಲಿ ವಿಶೇಷತೆ ಏನೇಂತರ ನಡೆಯುತ್ತೆ ಇಲ್ಲಿ ಪವಾಡಗಳು? ವಿಶೇಷ ಅಂತಂದ್ರೆ, ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಈ ತಾಯಿಯ ಮಹಿಮೆ ಬಗ್ಗೆ ಇಂಚಿಂಚಾಗಿ ಬಿಚ್ಚಿಟ್ಟಾಯಿತು. ಈಗ ಮತ್ತೆ ಉಗ್ರಮುನೇಶ್ವರ ಸ್ವಾಮಿ, ಈ ಕ್ಷೇತ್ರದಲ್ಲಿರುವಂತಹ ಉಗ್ರಮುನೇಶ್ವರ ಸ್ವಾಮಿ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹೂವು ಮಕ್ಕಳು ಇಲ್ಲ ಅಂದ್ರೆ ಹೂವು ಕೇಳಿದ್ರೆ ಹೂವು ಕೊಡ್ತಾನೆ. ಮತ್ತೆ ಪ್ರಶ್ನೆ ನಡೀತದೆ. ಅವ್ರು ಏನೇ ಕೇಳಿದ್ರು ಭಗವಂತ ಉತ್ತರ ಕೊಡ್ತಾನೆ. ಪ್ರಶ್ನೆ ಕೇಳುದು ಯಾವಾಗ? ಅದು ಎಲ್ಲಾ ಟೈಮಲ್ಲೂ ಇಲ್ಲ. ಅವ್ನು ಯಾವಾಗ ದೃಷ್ಟಿ ಆಯ್ತಾನೆ ಅವಾಗ. ಎಲ್ಲಾ ಕಡೆನೂ ಇವಾಗ ವಾರ ನಡೀತದೆ. ಅವ್ನು ಯಾವಾಗ ದೃಷ್ಟಿ ಆಯ್ತದೆ ಅವಾಗ. ಈ ವಾರ ಅವ್ರು ಶುಕ್ರವಾರ, ಸೋಮವಾರ, ಮತ್ತೆ ಹೇಳಿದ್ದು ನೀವು ಶುಕ್ರವಾರ, ಸೋಮವಾರ. ಹೌದು. ಅಂದ್ರೆ ಈಗ ದೂರದಿಂದ ಪ್ರಶ್ನೆ ಕೇಳಬೇಕು ಅಂತ ದೂರದಿಂದ ಹೋಗ್ಬಿಟ್ಟಿರ್ತಾರೆ ಅನ್ಕೊಳ್ಳಿ. ಈಗ ಚಿತ್ರದುರ್ಗ, ಹುಬ್ಬಳ್ಳಿ, ಧಾರವಾಡ ಆ ಕಡೆಯಿಂದ ಬಂದಿರ್ತಾರೆ. ಪ್ರಶ್ನೆ ಕೇಳಬೇಕು ಅಂತ ದೂರದಿಂದನೇ ಬಂದಿರ್ತಾರೆ. ಅಂತವ್ರಿಗೆ ಏನ್ ಮಾಡೋದು ಅಂತ? ಅಂತವ್ರಿಗೆ ಯಾವ್ದನ್ನ ಭಗವಂತನ ಅವನ ದೃಷ್ಟಿ ಆದ್ರೆ ಹಾಗೆ ಆಯ್ತದೆ. ಒಟ್ಟಲ್ಲಿ ಹೂವು ಕೇಳಿದ್ರೆ ಅಲ್ಲಿ ಪಕ್ಕ ಹಾಗೆ ಆಯ್ತದೆ. ಅವ್ರು ಎಂತವ್ರಿಗೆ ಸಾಯ್ತಾ ಇದ್ದೀನಿ ಅಂದ್ರೂ ಅವನು ಪಕ್ಕ ಬಲಗಡೆ ಹೂವು ಕೊಟ್ರೆ ಅವ್ರು ಎಂತೆ ಇದ್ರು ಪರಿಹಾರ ಆಗುತ್ತೆ. ಎಡಗಡೆ ಕೊಟ್ರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಎಡಗಡೆ ಕೊಟ್ರೆ ಆಗೋದೇ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಹೂವು ಕೊಡೋದು ಉತ್ತದಲ್ಲ ಅಲ್ಲ, ಎರಡು ತಾವು ಬರ್ತದೆ, ಎರಡು ಕಡೆನೂ ಬರ್ತದೆ. ಉತ್ತದಲ್ಲೂ ಬರ್ತದೆ, ವಿಗ್ರಹದ ಮೇಲೂ ಬರ್ತದೆ. ಇವೆಲ್ಲ ತ್ರಿಶೂಲಗಳೆಲ್ಲ ಇದೆಯಲ್ಲ, ಇದು ಏನ್ ಅರ್ಕೆ ರೂಪದಲ್ಲಿ ಮಾಡಿಸ್ಕೊಟ್ಟಿದ್ದ ಇಲ್ಲ ನೀವೇ ಏನೋ? ಇಲ್ಲ, ಎಲ್ಲ ಅರ್ಕೆಗಳು, ಎಲ್ಲ ಅರ್ಕೆ ಮಾಡ್ಕೊಂಡು ಯಾರು ಶೆಡೆಗಳೆಲ್ಲ ಮಕ್ಕಳಿಲ್ದವರು ಆ ಶೆಡೆ ಮಾಡಿಸಿರೋದು. ನಾನು ಬೇಜಾನು ಇನ್ನೂ ಒಂದು ಸಾವಿರಾರಿದ್ದು ಎಲ್ಲ ಕರಗಿಸಿ ಅಪ್ಪನ್ಗೆ ವಿಗ್ರಹ ಮಾಡಿಸಿದೀವಿ. ಮತ್ತೆ ಒಬ್ರು ಲೇಡೀಸು ಅರ್ಧ ಮುಖ ಮಾಡಿಸಿದ್ದಾರೆ. ಅವರು 1 ಕೋಟಿ ದುಡ್ಡು ಬರ್ಬೇಕಿತ್ತು. ಇಲ್ಲೇ ಕೆಂಗೇರಿ ಅವರು ಯಪ್ಪ 1 ತಿಂಗಳು ತುಂಬಕ್ಕೆ 1 ಕೋಟಿ ದುಡ್ಡು ಕೊಟ್ಟಿರ್ಲಿಲ್ಲ. ತಮ್ಮನೆ ಮೋಸ ಮಾಡ್ಬಿಟ್ಟಿದ್ದ, ಜಮೀನ್ ಮಾರ್ಬಿಟ್ಟು. ಅವರು ಒಬ್ರು ಮೋಸ ಮಾಡ್ಬಿಟ್ಟಿದ್ರು. ಈ ಅಪ್ಪನ್ ಬಂದು ಹಿಡಿದ್ಕೋದಕ್ಕೆ 1 ತಿಂಗಳೊತ್ತಿಗೆ ತರಿಸ್ಕೊಡ್ತೀನಿ ಮಗಳೇ ಅಂತ ಹೇಳ್ದ. ಅದನ್ನ ನಾನು ಮಾಡಿಸ್ಕೊಟ್ರೆ ನನಗೇನ್ ಕೊಡ್ತೀನಿ ಅದಕ್ಕೆ? ಅರ್ಧ ಮುಖ ಮಾಡಿಸ್ಕೊಡ್ತೀನಿ ಅಂದ, ಬೆಳ್ಳಿ ಮುಖ ಅರ್ಧ ಮಾಡಿಸ್ಕೊಟ್ರು. ಇನ್ನೊಬ್ರು ಇತರರು ಕೆಂಗೇರಿ ಹತ್ರ ಇನ್ನೊಂದು ಯಾವುದು ಇದಿದೆ, ಉಳ್ಳಾಳು ಉಪನಗರ ಅಲ್ಲ, ಹೇಳಿ ಪರವಾಗಿಲ್ಲ. ಇನ್ನೊಬ್ರು ಲೇಡೀಸು, ಅವ್ರಿಗೆ 1.25 ಕೋಟಿ 2 ಕೋಟಿ ಹತ್ರ ಬರ್ಬೇಕಿತ್ತು. ಅವ್ರಿಗೆ ಬಂದಾದ್ಮೇಲೆ ಅವ್ರು ಬಂದ್ರು. ಅವ್ರಿಗೂ ಅದೇ ತರ ಈ ಅಪ್ಪನ್ಗೆ 3 ವಾರ ಬಂದ್ರು. ಆ ಅಪ್ಪನು ಅದೇ ತರ ಒಪ್ಕೊಂಡ. ಅವ್ರಿಗೂ ದುಡ್ಡು ಬದ್ಲು ಅರ್ಧ ಫೀಟ್ ಅವ್ರು ಮಾಡಿಸ್ಕೊಟ್ರು. ಅಂದ್ರೆ ಈಗ ಅರ್ಕೆ ರೂಪದಲ್ಲಿ ತ್ರಿಶೂಲನ ಏನು ಕೊಟ್ರು? ಬೆಳ್ಳಿ ಅವನ ಎಡೆ ಕೊಡೋ ಕಾರಣ ಏನು? ಮಕ್ಕಳಿಲ್ದವ್ರಿಗೆ ಶೆಡೆ ಎಡೆ ಮಾಡಿ, ಅವ್ರಿಗೆ ಸರ್ಪದೋಷ ಇರ್ತದಲ್ಲ, ಆ ಸರ್ಪದೋಷಕ್ಕೆ ಶೆಡೆ ಮಾಡಿ ನವಗ್ರಹ ಪೂಜೆ ಮಾಡಿಸಿ, ನವಗ್ರಹ ದಾನ ಮಾಡಿ, ಯಪ್ಪನಿಗೆ ರುದ್ರಾಭಿಷೇಕ ಮಾಡಿಸಿ ಅದು ಶೆಡೆ ದಾನ ಮಾಡಿರೋದು. ಕುಕ್ಕೆಗೆ ಹೋದ್ರು, ಕುಕ್ಕೆಗೂ ಹೋಗಿ ಕಳೀಲಿಲ್ಲ. ಯಪ್ಪನ್ ಯಾರು ಮರೆ ಒಕ್ಕಿದ್ರು, ಆ ಶೆಡೆ ಮಾಡಿಸಿ ದಾನ ಕೊಟ್ಟ ಮೇಲೆ ಮಕ್ಕಳಾಗಿದೆ. ಈಗ ತ್ರಿಶೂಲ ಅರ್ಕೆ ರೂಪ ಕೊಡುವಂತದ್ದು ಏನಕ್ಕೆ? ತ್ರಿಶೂಲ ಅವ್ರವ್ರ ಭಕ್ತಿಯಿಂದ ಅವ್ರವ್ರ ಕೆಲಸ ಆದ್ಮೇಲೆ ಮಾಡಿಸ್ಕೊಟ್ಟಿರೋದು. ಏನ್ ಬೇಕಾದ್ರೂ ಮಾಡಿಸ್ಕೊಬೋದು, ಏನಾದ್ರು ಮಾಡ್ಕೋಬಹುದು. ಅಂದ್ರೆ ಇಲ್ಲಿಗೆ ಎಲ್ಲೆಲ್ಲಿಂದ ಬರ್ತಾರೆ? ಇಲ್ಲಿ ಸುಮಾರು ಕಡೆಯಿಂದ ಬರ್ತಾರೆ. ಸುಮಾರು ಕಡೆಯಿಂದ ಬರ್ತಾರೆ. ಅಂದ್ರೆ ಇಲ್ಲಿ ವಿಶೇಷ ಪೂಜೆ ಬಂದು ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಸೋಮವಾರ ದಿನನಿತ್ಯ ಪೂಜೆ. ಪ್ರತಿದಿನ ಕೂಡ ಬರ್ಬೋದು. ಹೌದೌದು. ಇನ್ನು ಉದ್ಘಾಟನೆ ಅಂದ್ರೆ ಪ್ರತಿದಿನ ನಡೀತದೆ. ಅಂದ್ರೆ ಇಲ್ಲಿನ ವಿಶೇಷತೆ ಇದು, ಅಲ್ಲಿನ ವಿಶೇಷತೆ ಹೌದು. ಅಂದ್ರೆ ಮೂಲ ವಿಗ್ರಹ ಇದು. ಮೂಲ ವಿಗ್ರಹ ಮುನೇಶ್ವರ. ಆನಂತರ ಪ್ರತ್ಯಂಗಿರಿ ದೇವಿ ನಿಮ್ ಕನಸಲ್ಲಿ ಬಂದು ಹೇಳುವಂತ. ಹೌದು. ಅದು ನಿಮ್ಗೆ ಎಷ್ಟು ದಿನದಲ್ಲಿ ಆಗಿತ್ತು ಕನಸಲ್ಲಿ ಬಂದು ಹೇಳುವಂತದ್ದು? ಅದು ನನಗೆ 3 ವರ್ಷ ಆಯ್ತು. 3 ವರ್ಷ? ಹೌದು. ಈಗ 3 ವರ್ಷದಲ್ಲಿ ಇಷ್ಟು ನಡೆದಿದೆ? ಹೌದು, 3 ವರ್ಷ ಆಯ್ತು. ಆ 3 ವರ್ಷಕ್ಕೆ ನಾನು ಒಂದು 6 ತಿಂಗಳು ಏನು ಅದಕ್ಕೆ ಲೆಕ್ಕಕ್ಕೆ ಹಾಕೊಂಡಿರ್ಲಿಲ್ಲ, ಜ್ಞಾನಕ್ಕೆ ಹಾಕೊಂಡಿರ್ಲಿಲ್ಲ. ಮತ್ತೆ ಏನ್ ಮಾಡಿದ್ರು ಮಲಿ ಕೊಡಕ್ಕೆ ಆಯ್ತಿರ್ಲಿಲ್ಲ. ನನಗೆ ಕಾಡ್ಸೋದು
ಎದ್ದಿ ಕುಕ್ಕಂಗ್ ಆಗ್ಬಿಡೋದು, ಯಾರೋ ಬಂದು ನಿಂತ್ಕೊಂಡಂಗ್ ಆಗ್ಬಿಡೋದು, ನಿದ್ದೆ ಮಾಡಿ ಕಾಯ್ತಿರ್ಲಿಲ್ಲ. ಇದು ಅಪ್ಪನ ಮತ್ತೆ ಹೂವ ಕೇಳ್ದು, ಹೂವ ಕೊಟ್ಟ, ಮಾಡ್ಲೇಬೇಕು ಅಂತ ಹೂವ ಕೊಟ್ಟ ಪ್ರಸಾದನ. ಅನಂತರ ಪೂಜೆ ಮಾಡಿಸ್ದೆ, ಈ ಗುರುಗಳು ಕರ್ಕೊಂಡ್ಬಂದು ಅದಕ್ಕೆ ಮುಹೂರ್ತ ಹಾಕ್ಸಿ, ಅನಂತರ ಅದಕ್ಕೆ ಪೂಜೆ ಮಾಡಿದ್ಮೇಲೆ ಕನ್ಸಲ್ಲಿ ಕಾಣೋದು ನಿಂತೋಯ್ತು. ಸ್ಟಾರ್ಟ್ ಮಾಡಿದ್ಮೇಲೆ? ಹೌದು, 1 ವರ್ಷ ಅಲ್ಲಿಗೆ. ಈಗ ನೀವು ಅದು ಕಟ್ಟಡ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಈಗ ಈ ವರಲಕ್ಷ್ಮಿ ಬಂದ್ರೆ 2 ವರ್ಷ ಆಯ್ತು. 2 ವರ್ಷಕ್ಕೆ ಇಷ್ಟು ಇಲ್ಲಿ ತೆಗಿದೆ? ಹೌದು, 2 ವರ್ಷ ಆಗಿದೆ ಅಂತ ಸ್ಟಾರ್ಟ್ ಮಾಡಿ 2 ವರ್ಷಕ್ಕೆ ಈ ಲೆವೆಲ್ ಬಂದು ನಿಂತಿದೆ ಅಂತಂದ್ರೆ, ಅದು ಕೂಡ ಈ ಶ್ರಾವಣಕ್ಕೆ ಕೂಡ ಓಪನ್ ಅಂತಂದ್ರೆ ಇಲ್ಲಿ ದೇವಿ ಖಂಡಿತ ಇದ್ದಾಳೆ, ಭುವನೇಶ್ವರ ಕೂಡ ಖಂಡಿತ ಇದ್ದಾರೆ. ಅಪ್ಪ ಇಲ್ಲ ಅಂದಿದ್ರೆ ನನಗೆ ಮಾಡಿ ಕಾಯ್ತಿರ್ಲಿಲ್ಲ, ಯಾಕೆಂದ್ರೆ ಈ ಅಪ್ಪನೇ ನನಗೆ ಬಲ. ನನಗೆ ಯಾಕೆಂದ್ರೆ ಹಿಂದೆ ಮುಂದೆ ಯಾರು ಇಲ್ಲ. ಇಲ್ಲಿ ತನಕ ಬೇಕಾದಷ್ಟು ನನಗೆ ತೊಂದರೆ ಕೊಟ್ಟಿದ್ರು, ಯಾರು ಏನೇ ತೊಂದರೆ ಕೊಟ್ಟಿದ್ರು, ಈ ಅಪ್ಪನ ಸಾಕಾರ, ಈ ಅಪ್ಪನ ಬಲನೇ ನನಗೆ ಇಲ್ಲಿ ತನಕ ನಡೀತಾ ಇರೋದು. ಈಗ ಅತಿಯಾರ ನಿಮ್ಗೆ ಸಪೋರ್ಟ್ ಏನೋ ನಿಂತಿದ್ರ ಕಟ್ಟಡ ಮಾಡಕ್ಕೆ ಅಥವಾ ಇದಕ್ಕೆ? ಇಲ್ಲ, ಭಕ್ತಾದಿಗಳು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳೇನೆ ನನಗೆ ಮಾಡಿಕೊಟ್ಟಿದ್ದು. ರಾಜಕೀಯದಿಂದ ಯಾವುದು ಇಲ್ಲ. ರಾಜಕೀಯದಿಂದ ಯಾರು ನನಗೆ 10 ರೂಪಾಯಿ ದಾನ ಮಾಡಿದವರಲ್ಲ. ಯಾರು ರಾಜಕೀಯದಲ್ಲಿ ಮೆಂಬರ್ಗಳೇ ಆಗಿರ್ಬೋದು, ನಮ್ಮ ಯಾರೇ ಆಗಿರ್ಬೋದು, ನನ್ಗೆ ಯಾರು 10 ರೂಪಾಯಿ ದಾನ ಮಾಡಿದವರಿಲ್ಲ. ಎಲ್ಲ ಭಕ್ತಾದಿಗಳೇ, ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳೇ ನಾವಿದ್ದೀವಿ, ಎದುರ್ಕಬೇಡಿ ನಾವಿದ್ದೀವಿ ಅಂತ ಬೆನ್ನು ಕೊಟ್ಟಿ ಭಕ್ತಾದಿಗಳೇ ಮಾಡ್ತಾ ಇರೋದು. ಇದಕ್ಕೆ ಸಾಕ್ಷಿ ಏನಂತಂದ್ರೆ, ಭಕ್ತಾದಿಗಳು ಯಾಕೆ ಕೊಡ್ತಾ ಇದಾರೆ ಅಂತಂದ್ರೆ ಒಳ್ಳೇದಾಗಿರ್ತಿ ಕೊಡ್ತಾ ಇರುವಂತದ್ದು ಅಂತ ಕ್ಷೇತ್ರ ಇದು. ಪ್ರತಿಯೊಬ್ರು ನೀವೇನೇ ಎಲ್ಲಿಂದಾರ ಬಂದಿರಿ, ಇಲ್ಲಿ ಬಂದ ಮೇಲೆ ಖಂಡಿತವಾಗೂ 100% ಒಳ್ಳೇದಾಗೆ ಆಗುತ್ತೆ. ಏನಕ್ಕೆ ಉದಾಹರಣೆ ಅಂತಂದ್ರೆ, ಭಕ್ತಾದಿಗಳಿಂದಲೇ ಮೂಡಿ ಬಂದಿರುವಂತ ಪ್ರತ್ಯಂಗಿರಿ ದೇವಿ. ಹೌದು, ಈಗ 4.25 ಕೋಟಿ ಆಗಿದೆ. ಈಗ ಅಷ್ಟು ಖರ್ಚು 4 ಕೋಟಿ ಆಗಿದೆ. 4.25 ಕೋಟಿ ಆಗಿದೆ. 25 ಅಡಿ ಆಳದಿಂದ ಬಂದಿರೋದು, 25 ಅಡಿ ಆಳದಿಂದ ಬಂದಿರತಕ್ಕಂಥ 4.25 ಕೋಟಿ ಆಗಿದೆ. ಎಲ್ಲ ಭಕ್ತಾದಿಗಳೇ ಅವ್ರಿಗೆ ನನಗೆ ಬೆನ್ನು ಕೊಟ್ಟಿ ನಾವಿದ್ದೀವಿ, ಎದುರ್ಕಬೇಡಿ, ಏನೇ ಇದ್ರು ನಮ್ಗೆ ಭಗವಂತ ಕೊಟ್ಟಿದ್ದಾನೆ, ನಮ್ನ ಯಾವ ರೀತಿ ಭಗವಂತ ಕಾಪಾಡಿದನೋ ಇದೇ ತರ ನಮ್ ಕೈಲಿ ಆದ ಮಟ್ಟಿಗೆ ನಾವು ಕೊಡ್ತೀವಿ ಅಂತ ಭಕ್ತಾದಿಗಳೇ ಮಾಡಿರೋದು. ಸರಿ ಸರ್. ಇಲ್ಲ ಅಂದಿದ್ರೆ ಇಲ್ಲಿ ಯಾವುದೇ ಭಗವಂತ ಇಲ್ಲಿ ಏನು ಕೊಡ್ಲಿಲ್ಲ ಅಂದಿದ್ರೆ, ಏನು ನಡೆಯಿಲ್ಲ ಅಂದಿದ್ರೆ ಏನು ಕೊಡಿ ಕಾಯ್ತಿರ್ಲಿಲ್ಲ. ಹೌದು, ಖಂಡಿತ. ಈ ಭಗವಂತನ ಬಲ ಅಷ್ಟೊಂದು ಪವಾಡವಾಗಿದ್ದಾನೆ, ಅಷ್ಟು ಪವಾರವಾಗಿದ್ದಾನೆ. ಅದೇ ಹೇಳಿದ್ದು ನಿಮ್ಗೆ. ಈಗ ಏನಕ್ಕೆ ಅಷ್ಟು ಜನ ಒಳ್ಳೇದು, ಈಗ ಎಲ್ಲರ ಜನಗಳು ಜಾಸ್ತಿ ಇದ್ದಾರೆ ಅಂತಂದ್ರೆ ಒಳ್ಳೇದಾಗಿರುತ್ತೆ, ಜನ ಬರ್ತಾರೆ. ಹೌದು, ಇಲ್ಲಿ ಇಷ್ಟು ಈ ತರ ಪವರ್ಫುಲ್ ಅದೇ ಅಂತ ನಾನ್ ನೋಡ್ತಾ ಇರುವಂತದ್ದು ಇದು 4ನೇ ದೇವಸ್ಥಾನ. ಇದು ನಿಮ್ತಿರೋ ಬಿಡ್ತಿರೋ ಈ ನಿಂಬೆಹಣ್ಣು ಈ ಗದ್ಗೆ ಮೇಲೆ ಮಡಗಿದ್ದು. ಈ ಗದ್ಗೆ ಮೇಲೆ ಮಡಗಿದಾಗ ಕ್ರಿಕೆಟ್ ಹೊಡೆದಂಗ ಹೋಗಿದ್ದು, ಅಲ್ಲಿ ಹೊಡೆದು ನಿಂಬೆಹಣ್ಣು ಇಲ್ಲಿಗೆ ಬಂದಿತ್ತು. ನಾನು ಅವಾಗ ಭಗವಂತನ ಅಂತ ನಿಂಬದ್ದು. ಈ ಹುತ್ತ ಮುಚ್ಚಿಬಿಟ್ಟಿದ್ದ ಇಷ್ಟಕ್ಕೆ. ಒಬ್ಬರು ಒಂದು ಭಕ್ತಾದಿಗಳು ಬಂದಿರ್ಲಿಲ್ಲ. ನನ್ನ ತೆಗಿಲೇಬೇಕು ಅನ್ಬಿಟ್ಟು ಅಟ್ಟಾಡ್ಸ್ಕೊಂಡ್ ಬಂತು ಸರ್ಪ. ಅಟ್ಟಾಡ್ಸ್ಕೊಂಡ್ ಬಂದಾಗ ಆಮೇಲೆ ಎಲ್ಲ ಸುತ್ತ ಕಟ್ಟೆ ಕಟ್ಟಿ ಅನಂತರ ಹೊಡೆದಾಗ್ಬಿಟ್ಟು ಮುಚ್ಚಿಬಿಟ್ಟಿದ್ರಿ ನೀವು? ಮುಚ್ಚಿಬಿಟ್ಟಿದ್ದು, ಮತ್ತೆ ಇದಾಗಿರೋದು ಅದು ಮೂಡಿದದು. ನೋಡಿ ಎಷ್ಟು ಪವಾಡಗಳು ನಡೀತಾ ಇದೆ, ನಮಗ್ ಗೊತ್ತಾಯ್ತಲ್ಲ ಅಷ್ಟೇ. ಕಣ್ಣು ನೋಡಿ, ಎಲ್ಲ ಸುತ್ತಮುತ್ತ ಕೋವೆಗಳಿದೆ, ಎಲ್ಲ ಕೋವೆಗಳಿದೆ ಸುತ್ತ ಒಳಗಡೆ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಕೋವೆಗಳಿದೆ. ಸ್ವಲ್ಪ ಬಂದು ತೋರಿಸು. ನೋಡಿ, ಇದು ಕೋವೆ, ಇದು ಕೋವೆ, ನೋಡಿ ಇದು ಕೋವೆ, ಕೈ ಹಾಕಿದ್ರು ಇಲ್ಲಿ ಕೋವೆ, ನೋಡಿ ಇಲ್ಲಿ ಕೋವೆ, ಎಲ್ಲ ಸುತ್ತ ಕೋವೆಗಳಿದೆ. ಅಂದ್ರೆ ಎಲ್ಲ ಕಡೆನೂ ಈಗ ನೀವು ಹೋಲ್ಗಳು ಬಿಟ್ಟಿದ್ರಲ್ಲ, ಮುಚ್ಚಿಬಿಟ್ಟಿದ್ರಿ. ಈಗ ಆದ್ರೂ ಹೆಂಗ್ ಬರುತ್ತೆ ಇಲ್ಲಿ ಸರ್ಪ? ಬರ್ತದೆ. ಹೆಂಗ್ ನಮ್ಮ ತಾಯಿಗೆ ಇಲ್ಲೇ ಕಚ್ಚಿಬಿಡ್ತು. ಇಲ್ಲಿ ಮರದಂಡೆ, ಇಲ್ಲಿ ದಿನನಿತ್ಯ ಇಲ್ಲಿ ಹಾಲ್ ಮಡಗುವ, ಇಲ್ಲೇ ಕುಡಿಯೋದು, ಅಲ್ಲೇ ಹೋಗೋದು, ವಿಗೃತವೆಲ್ಲ ಮನಿಕೊಳ್ಳೋದು, ಹಂಗೆ ಹೋಗೋದು. ಇಲ್ಲಿ ಫೋಟೋನು ತೆಗ್ದಿದ್ದೀನಿ. ಈ ಗದ್ದಿಗೆ ಎಂಡೆ ಉತ್ತದಂಡೆ ಮನಿಗಿರೋದನ್ನು ಕೂಡ ಮಾಡಿದ್ದೀನಿ ಇಲ್ಲಿ. ಈ ಯಾರು ಇಲ್ಲ ಕಾಲುತನೆ ಆಗಿರ್ಬೋದು, ಒಂದು ಆಟೆ ಆಗಿರ್ಬೋದು, ಒಂದು ಗಾಳಿ ಸೂಕ್ಷ್ಮೇನೆ ಆಗಿರ್ಬೋದು, ಈ ಉತ್ತದ ಮೇಲೆ ಒಂದು ನಿಂಬೆಹಣ್ಣು ಒಂದು ಧೂಳ್ತ ಮಡಗಿ ಕೊಟ್ರೆ ಆ ಎಂತ ಇದೆ ಇದ್ರೂ ಪರಿಹಾರ ಆಗ್ತದೆ. ಅಷ್ಟು ಪವರ್ ಈ ಭಗವಂತ ಇಲ್ಲಿ ನೆಲೆಗೊಂಡಿದ್ದಾನೆ. ಅಂದ್ರೆ ಈಗ ನಿಮ್ಗೆ ಆಗ್ಲೇ ಮೊದಲಾಗಿ ಬರೋದು ತಿಳಿದ್ರೆ ಮಾಡ್ಕೊಂಡೆ ನಾನು. ನಿಮ್ಗೆ ಈಗ ಮೈನ್ ಆಗಿ ಪ್ರತಿಯೊಬ್ರು ಸಾಲ ಮಾಡ್ಬಿಟ್ಟಿರ್ತಾರೆ, ಸಾಲ ಕೊಟ್ಬಿಟ್ಟಿರ್ತಾರೆ. ಹೌದು. ಇಲ್ಲಿ ಬಂದು ಯಾವ ರೀತಿ ಅರಕೆ ಕಟ್ಕೋಬೇಕಾ, ಇಲ್ಲ ಪೂಜೆ ಏನೋ ಮಾಡಿಸ್ಬೇಕಾ, ಇಲ್ಲ ಹೆಂಗೆ ಅಂತ. ಇಲ್ಲಿ ಸಾಲ ಮಾಡಿರೋರಿಗೆ ಭಗವಂತನ 3 ಸತಿ ಅವನ ಪ್ರಸಾದ ಕೇಳಿದ್ರೆ ಮತ್ತೆ ಅವನು ಮೊರೆ ಹೋಗ್ಬೇಕು, ನೆಂಬಬೇಕು. ಯಾರು ನೆಂಬಿ ಭಗವಂತನ ಪೂಜಿಸ್ತಾರೋ ಅವನ್ ಪ್ರಸಾದ ಕೊಟ್ರೆ ಅತಿ ಶೀಘ್ರದಲ್ಲೇ ಕೊಡಿಸ್ಕೊಡ್ತಾನೆ. ಈಗ ಮುಖೋಡ ಮಾಡಿಸ್ಕೊಟ್ರು, ಲೇಡೀಸೇ ಮಾಡಿಸ್ಕೊಟ್ರು. ಅಪ್ಪನ ಕವಚ ಎಲ್ಲ ಲೇಡೀಸೇ ಮಾಡಿಸ್ಕೊಟ್ರು. ಅದ್ ಮಾಡಿಲ್ಲ ಅಂದಿದ್ರೆ ಮಾಡಿಸ್ಕೊಡ್ತಿದ್ರ? ಇಲ್ಲ, ಯಾವ್ದೇ ಕಾರಣಕ್ಕೂ ಮಾಡಿಸ್ಕೊಡ್ತಿರ್ಲಿಲ್ಲ.
ಎಲ್ಲ ಪವಾಡನೇ ನಡೆದದ್ದು. ಮಕ್ಕಳಿಲ್ದವ್ರಿಗೆ ಪವಾಡ ನಡೀತು. ಸುಮಾರು ಸಾವಿರಾರು ಜನಕ್ಕೆ ಮಕ್ಕಳು ಕೊಟ್ಟಿದ್ದಾನೆ. ಇಲ್ಲಿ ಅಮ್ಮಂದು ಛಾಯಾದೇವಿಗೂ ಬೆಳ್ಳಿ ಮುಖಾಡ ಮಾಡಿಸ್ಕೊಟ್ಟಿದ್ದಾರೆ. ಇದು ಛಾಯಾದೇವಿ? ಹೌದು. ಅವ್ರನ್ನ ಹರ್ಸ್ಕೊಂಡವ್ರಿಗೆ ಮಡ್ಲಕ್ಕಿ ಸೀರೆ ತಂದು ಕೊಡ್ತಾರೆ, ಮಡ್ಲಕ್ಕಿ ಸೀರೆ ಕಟ್ತಾರೆ. ಅಮ್ಮಂದು ಅಷ್ಟು ಪವರ್ ಆಗವಳೆ. ಶನೇಶ್ವರನ ತಾಯಿ ಛಾಯಾದೇವಿ. ಛಾಯಾದೇವಿ ಹೆಂಗಿಲ್ಲಿ ತಾರೆ ಮರ ಮೂಡಿದೆಯಲ್ಲ, ತಾರೆ ಮರ ಮೂಡಿದ್ಮೇಲೆ ಮಗ ಇಲ್ಲಿ ಇರ್ಲೇಬೇಕಲ್ವಾ? ಈ ತಾರೆ ಮರ ಶನೇಶ್ವರನ ತವರು ಮನೆಯೇ. ಬನ್ನಿ ಮರ, ತಾರೆ ಮರ. ಬನ್ನಿ ಮರ ಶನೇಶ್ವರನ ಪ್ರಿಯ, ತಾರೆ ಮರ ತಾಯಿ ಪ್ರಿಯ. ಅದು ವಿಘ್ನ ವಿನಾಶಕ, ಅದು ವಿಘ್ನೇಶ್ವರ. ಬರುತ್ತಗ ಹಂಗೆ ನೀವು ಮುಡಿಗೆ. ಈಗ ವಿಘ್ನ ವಿನಾಶಕನ್ನ ಪ್ರತಿಷ್ಠಾಪನೆ ಮಾಡಿದ್ದು ಮೊದಲನೇ ಪೂಜೆ ಅವ್ರಿಗೆ ಅಂತೇಳಿ. ಹೌದು, ಮೊದಲನೇ ಪೂಜೆ ಅವ್ರಿಗೆ ಅಂತೇಳಿ. ಏನೇ ವಿಘ್ನಗಳಿದ್ರು ದೂರ ಮಾಡ್ತಕ್ಕಂಥವ್ನು ಅವನೇ. ಮೊದಲನೇ ವಿಘ್ನರಾಜ ವಿಘ್ನೇಶ್ವರ. ಇದು ಬಲಮುರಿ ಗಣಪತಿ. ಇದು ಬಲಮುರಿ. ಹೌದು. ಅಂದ್ರೆ ಇದನ್ನೆಲ್ಲ ಈ ದೇವಸ್ಥಾನ ಕಟ್ಟಿದ್ಮೇಲೆ ಪ್ರತಿಷ್ಠಾಪನೆ ಮಾಡಿರೋದು. ಹೌದು, ಹಾಗೆಲ್ಲ ಬರೀ ಅದೊಂದೇ ಇದ್ದಿದ್ದು. ಈ ವಿಗ್ರಹಗಳೇ ಇರ್ಲಿಲ್ಲ, ಉತ್ತನೇ ಇದ್ದುದು. ಅನಂತರ ವಿಗ್ರಹಗಳು ಸ್ಥಾಪನೆ ಮಾಡಿದ್ದು. ಇವು ಎಲ್ಲ ಮಾಡಿಸಿ ಎಷ್ಟು ವರ್ಷ ಆಯ್ತು? ಇದು ಮಾಡಿಸಿ 35 ವರ್ಷ ಆಯ್ತು. ಈ ದೇವಸ್ಥಾನ ಮಾಡಿಸಿ 35 ವರ್ಷ ಆಯ್ತು. 40 ವರ್ಷ ಚಿಲ್ಲರೆ ಆಯ್ತು ದೇವಸ್ಥಾನ ಇದು ಮಾಡಿ ಸಡ್ಡಿದ್ದು. ಅನಂತರ ಉತ್ತ ಇಲ್ಲಿ ಕಳ್ಳಿ ಎಲ್ಲ ಕಿತ್ತಾಕ್ಬಿಟ್ಟಿತ್ತು. ಕಿತ್ತಾಕಿದ್ರು ಅದಾಗದೇನೆ ಕಿರ್ಚ್ಕೊಂಡು ಓಡ್ಬಿಟ್ಟಿತ್ತು. ಕಳ್ಳಿನೇ ಕಿಳ್ನಾರ್ದೆ. ನೋಡಿ ಎಂತೆಂತ ಪವಾಡಗಳು ನಡೀತಿದೆ ಇಲ್ಲಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪೂಜಾ. ನಿಮ್ ತಾತನಿಗೆ ಹುಷಾರಿಲ್ಲ ಅಂತ ಕೇಳ್ಬಿಟ್ಟಿದ್ವಿ. ಇಲ್ಲಿ ಬಂದ್ಮೇಲೆ ಯಾವ ರೀತಿ ಒಳ್ಳೇದಾಯ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ. ನಮ್ ತಾತ ಆಗಾಗ ಯಾವಾಗ್ಲೂ ಹುಷಾರ್ ತಪ್ತಿದ್ರು. ನಿಜಾನೇ ಹೇಳ್ತಿರೋದ್, ಸುಳ್ಳೆಲ್ಲ ಹೇಳ್ತಿರೋದು. ನಮ್ ತಾತನ ಉಳಿಸ್ಕೊಟ್ಟಿರೋದೇ ಇವ್ರು ಅಂತ ಹೇಳ್ಬೋದು. ಅದ್ ಏನು ಅಂತ ಹೇಳಕ್ಕಾಗಲ್ಲ, ಅದ್ ಏನಾಗಿತ್ತು ಅಂತಾನೂ ಗೊತ್ತಿಲ್ಲ. ಇಲ್ಲಿಗ್ ಬಂದ್ಮೇಲೆನೆ ನಮ್ ತಾತ ಇವಾಗ ಚೆನ್ನಾಗವ್ರನ್ನ ಅವ್ರಿಗೆ ಗೇಕೊಂಡು ಅವ್ರು ತಿನ್ನಂಗ್ ಮಾಡ್ಕೊಟ್ಟಿದ್ದೆ ಇವ್ರು. ಅಂದ್ರೆ ಏನಾಗಿತ್ತು ಅವ್ರಿಗೆ ಅಂತ? ಅವ್ರಿಗೆ ಏನ್ ಹುಷಾರಾಗಿತ್ತು ಅಂದ್ರೆ ಏನು ಒಳಗೆ ಪ್ರಾಬ್ಲಮ್ ಗೊತ್ತೇ ಇರ್ಲಿಲ್ಲ. ಆಸ್ಪತ್ರೆ ಎಲ್ಲ ಹೋಗಿದ್ದು, ಸಾವಿರಾರು ರೂಪಾಯಿ ಖರ್ಚು ಮಾಡಿದೀವಿ. ಲಾಸ್ಟ್ ಇಲ್ಲಿಗ್ ಬಂದ್ಮೇಲೆ ನಮ್ ತಾತ ಸರಿ ಹೋದ್ರು. ಇಲ್ಲಿ ಬಂದು ಎಷ್ಟು ದಿನ ಸರೋದ್ರು? ಇಲ್ಲಿ ಬಂದು 1 ತಿಂಗಳಷ್ಟಲ್ಲಿ ಸರೋದ್ರು. 1 ತಿಂಗಳೊಳಗೆ. ಯಾರನ್ನೇ ಕೇಳಿ ಇಲ್ಲಿ 1 ತಿಂಗಳು ಅಂದ್ರೆ 30 ದಿನದ ಒಳಗೇನೆ ಎಂತ ಕಷ್ಟಗಳಿದ್ರು ಕೂಡ ಇಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳೋದು. ಅಂದ್ರೆ ನಿಮ್ದು ಯಾವ ಊರು ಅಂದ್ರೆ? ಅಣ್ಣಳ್ಳಿ. ನೀವು ನಿಮ್ಮ ಹೆಸರು? ಪೂಜಾ. ಅಂದ್ರೆ ನಿಮ್ ತಾತ ಈಗ ಹೆಂಗಿದಾರೆ? ಇವಾಗ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟು ವಯಸ್ಸಾಗಿದೆ ಈಗ? ಇವಾಗ 65-70 ಆಗಿದೆ. ನೋಡಿ ಈಗ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ಈಗ ಅವರೇ ಉಳ್ಕೊಂಡು ಅವರೇ ಎಲ್ಲ ಇದ್ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡಿದ್ದಾರೆ ಈಗ. ಅಂದ್ರೆ ಆಗ ಅನ್ನ ನೀರೇ ಹೋಗ್ತಿರ್ಲಿಲ್ಲ. ಅವಾಗ ಏನು ಹೋಯ್ತಿರ್ಲಿಲ್ಲ, ಆಗಾಗ ಹುಷಾರ್. ಇದೆಲ್ಲ ಆಗಿ ಎಷ್ಟು ದಿನ ಆಯ್ತು? ಈಗ 6 months ಬ್ಯಾಕ್. ಈಗ ರೀಸೆಂಟ್ ಆಗಿ ಆಗಿದೆ. ನಿಮ್ಮ ಹೆಸರು? ಮಧು. ನೀವು ಹಸ್ಬೆಂಡ್. ನಿಮ್ಗೆ ಮದುವೆಗೆ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಈಗ ಇಲ್ಲಿ ನೀವೇನು ಬಂದಿದ್ರಿ ಈಗ? ಅಂದ್ರಲ್ಲ ನಮ್ ತಾತನ ಬರ್ತಾನೆ ಇರ್ತೀರಿ. ಅಂದ್ರೆ ವಾರ ಬರ್ತೀರಾ, ತಿಂಗಳಿಗೊಂದ್ಸಲ ಬರ್ತೀರಾ? ಯಾವ ಬರ್ತೀರಿ? ವಾರವರೆಗೂ ಬರ್ತೀರಿ ನೀವು. ಈಗ ಎಷ್ಟು ನಂಬಿದ್ರಿ ಈಗ ಮನೇಶ್ವರನ ನೀವು? ತುಂಬಾನೇ ನಂಬಿದೀವಿ. ಅಷ್ಟೇ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಕೂಡ ನಾನು ಕೂಡ ಮನೇಶ್ವರನ ಬೇಡ್ಕೊತೀನಿ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಸುರೇಶ್. ಯಾವರು? ಬಂಡೆಯನಪಳ್ಳಿ. ನಿಮ್ಗೆ ಹೊಡೆದಾಕಿದೆ ಅಂತ ಈ ಅರ್ಚಕರು ಹೇಳಿದ್ದು? ಅರ್ಚಕರೇ ಹೇಳಿದ್ದು. ಅಂದ್ರೆ ನಿಮ್ಗೆ ನೀವು ಬಂದು ಇಲ್ಲಿ ಕೇಳಿದ್ದು? ಯಾವಾಗ ಕೇಳಿದ್ದು? ನಾವಿಲ್ಲಿ ಬಂದು ಆಲೇ 2 ತಿಂಗಳಾಗಿದೆ. 2 ತಿಂಗಳು. 2 ತಿಂಗಳ ಬಂದು ಪೂಜೆ ಅಂತ ಬಂದ ಅವ್ರಿಗೆ ಸಣ್ಣ ಮೈ ಮೇಲೆ ಬಂದು ನಿಮ್ಗೆ ಹಿಂಗೆ ಆಗದೆ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳಿದ್ದ ನಿಜನಾ? ನಿಜನೇ. ಅಂದ್ರೆ ಹೊಡೆದಾಕಿದ್ರಿ? ಹೊಡೆದಾಕಿದ್ರು. ಏನ್ ಕೊಡ್ಸ್ಕೊಡ್ದಾಕಿದ್ರಿ ಅವ್ರನ್ನ? ಅದ್ ನಮ್ಗೆ ಗೊತ್ತಿಲ್ಲ. ಮನೆಗಿದ್ದ ನಾವು ಮನೆಗಿರೋ ಟೈಮ್ನಾಗ ಬಂದು ಕಾಲಡೆ ಮನಗಿರೋದು. ಕಾಲಡಿಯಲ್ಲಿ ಮಲಗಿತ್ತು. ಇವ್ರು ಹೊಡೆದಾಕ್ಬಿಟ್ರು. ಅದನ್ನ ಸ್ವಾಮಿನೇ ಹೇಳಿರೋದು. ಅರ್ಚಕರ ಮೈ ಮೇಲೆ ಬಂದಾಗ ಹೇಳಿದ್ ನಿಜ, ಆಗಿದ್ದು ನಿಜ. ಈಗ ಪಿನ್ ಪ್ರಸಾದ ಕೊಡ್ತಾ ಇದಾರ ನಿಮ್ಗೆ? ಹೌದು. ಮಕ್ಕಳಾಗಿ ನಿಮ್ ಮದುವೆಗೆ ಎಷ್ಟು ವರ್ಷ ಆಗಿತ್ತು? 22 ವರ್ಷ ಆಗಿದೆ. ಮದುವೆಗೆ 22 ವರ್ಷ ಆಯ್ತು, ಇನ್ನು ಮಕ್ಕಳಾಗ್ಲಿಲ್ಲ. ಅಂದ್ರೆ ಈಗ ಇಲ್ಲಿ ಪಿನ್ ಪ್ರಸಾದ ತಗೋಗ್ತಾ ಇದ್ದೀರಿ. ಅವತ್ತು ಹೇಳಿದ್ದು ನಿಜ. ಹೌದು. ಅಂದ್ರೆ ಇವತ್ತು ಮಕ್ಕಳಾಗತ್ತೆ ಅನ್ನೋ ನಂಬಿಕೆ ಎಷ್ಟಿದೆ? ನಂಬಿಕೆ ಇದೆ ಸ್ವಾಮಿ ನಮ್ ಕಡೆ. ಇಲ್ಲಿ ಬಂದವ್ರಿಗೆಲ್ಲ ಮಕ್ಕಳಾಗಿದ್ದಾವೆ. ಮಕ್ಕಳಾಗಿ ಅವ್ರಿಗೆ ಏನೇನ್ ಬೇಕೋ ಎಲ್ಲ ಅವ್ರಿಗೆ ಕೊಟ್ಟಿದ್ದಾರೆ.
ಅಂದ್ರೆ ನಿಮ್ಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ರು ಅಂತ ಹೇಳಿದ್ರಲ್ಲ, ಹೌದು ನಿಮ್ಗೆ ಅಲ್ಲಿ ನಿಮ್ ಕಡೆಯವರ ಯಾರೋ ಮಾಡಿಸಿರ್ತಾರೆ ಅಥವಾ ಬೇರೆ ಯಾರೋ ಮಾಡಿಸಿರ್ತಾರೆ, ಹೌದು. ಮಾಡ್ಸೋರು ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಈ ಸ್ವಾಮಿನೇ ಹೇಳಿದ್ದು, ಹಾ ಈ ಸ್ವಾಮಿಗಳೇ ಮಾಡ್ತಾರೆ ಅಂತ ಹೇಳಿದ್ರು. ಹಾ ಆಮೇಲೆ ಅದೇಂಗ್ ಸುಟ್ಟು ಹಾಕಿದ್ರೆ? ಅದೇ ನಾವೇನ್ ಸುಟ್ಟಾಕಿಲ್ಲ, ಇಲ್ಲಿ ಬಂದು ಹೋಮ ಅವೆಲ್ಲ ಮಾಡಿಸಿದ, ಹಾ ಅವನ್ನ ಮಾಡಿಸಾಗಿಂದ ನಾವು ಇವತ್ತು ಚೆನ್ನಾಗಿದ್ದೀವಿ. ಹಾ ಈಗ ಅಲ್ಲಿ ಆಗಿನ ಚೆನ್ನಾಗಿದ್ದೀರಿ ಈಗ? ಹಾ ಇಲ್ಲಿ ಬಂದು ಎಲ್ಲ ಸುಟ್ಟು ಹಾಕಿದ್ಮೇಲೆ ಇವತ್ತು ಚೆನ್ನಾಗಿದ್ದೀವಿ, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ.